ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಆಧುನಿಕ ಯುದ್ಧದ ರೂಪುರೇಷೆಗಳೇ ಬದಲಾಗ್ತಿವೆ. ಯುದ್ಧ ಅಂದಮೇಲೆ ಕೇವಲ ಟ್ಯಾಂಕುಗಳು, ದೊಡ್ಡ ಫೈಟರ್ ಜೆಟ್ಗಳಷ್ಟೇ ಅಲ್ಲ. ಈಗ ಆಕಾಶದಲ್ಲಿ ಹಾರಾಡೋ ಸಣ್ಣ ಪುಟ್ಟ ಡ್ರೋನ್ಗಳು ಕೂಡ ದೊಡ್ಡ ಇತಿಹಾಸವನ್ನು ಸೃಷ್ಟಿಸ್ತಿವೆ. ಹೌದು, ಭಾರತೀಯ ಸೇನೆ ಈಗ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಡ್ರೋನ್ಗಳ ಖರೀದಿಗೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಸುಮಾರು 20,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮಿಲಿಟರಿ ಡ್ರೋನ್ಗಳನ್ನು ಖರೀದಿಸಲು ನಮ್ಮ ಆರ್ಮಿ ಈಗ ಫಾಸ್ಟ್ ಟ್ರ್ಯಾಕ್ನಲ್ಲಿ ಕೆಲಸ ಮಾಡುತ್ತಿದೆ. ವಿಶೇಷ ಅಂದರೆ ಈ ಎಲ್ಲ ಡ್ರೋನ್ಗಳನ್ನು ವಿದೇಶದಿಂದ ತರಿಸ್ತಿಲ್ಲ, ಬದಲಾಗಿ ನಮ್ಮ ದೇಶದ ಸ್ವದೇಶಿ ಕಂಪನಿಗಳಿಂದಲೇ ಖರೀದಿ ಮಾಡಲಾಗ್ತಿದೆ. ಅಷ್ಟಕ್ಕೂ ಮುಂದಿನ 18ರಿಂದ 24 ತಿಂಗಳುಗಳಲ್ಲೇ ಇವುಗಳ ಡೆಲಿವರಿ ಕೂಡ ಶುರುವಾಗಲಿದೆಯಂತೆ. ಈಗಾಗಲೇ 3,000 ಕೋಟಿ ರೂಪಾಯಿಯ ಟ್ಯಾಕ್ಟಿಕಲ್ ಡ್ರೋನ್ಗಳ ಆರ್ಡರ್ ಕೊಟ್ಟ ಬೆನ್ನಲ್ಲೇ ಈಗ ಈ ಬೃಹತ್ ನಿರ್ಧಾರ ಹೊರಬಿದ್ದಿದೆ. ನಿಮಗೆ ಗೊತ್ತು, ಕಳೆದ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಇರಬಹುದು, ಅಥವಾ ಈಗ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಇರಾನ್ ಅಮೆರಿಕ ಸಂಘರ್ಷಗಳು ಇರಬಹುದು. ಇವೆಲ್ಲ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸಿವೆ. ಅದೇನೆಂದರೆ, ಯುದ್ಧದ ಮೈದಾನದಲ್ಲಿ ಕಡಿಮೆ ವೆಚ್ಚದ ಡ್ರೋನ್ಗಳು ಕೂಡ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಲ್ಲವು ಅನ್ನೋದು. ಇವು ಕೇವಲ ಕಣ್ಣಿಡಲು ಅಷ್ಟೇ ಅಲ್ಲ, ಶತ್ರುಗಳ ಟಾರ್ಗೆಟ್ಗಳನ್ನು ಗುರುತಿಸೋಕೆ, ನಿಖರವಾದ ದಾಳಿ ನಡೆಸೋಕೆ, ಸೈನಿಕರಿಗೆ ಬೇಕಾದ ಸಾಮಗ್ರಿಗಳನ್ನು ಸಾಗಿಸೋಕೆ ಅಷ್ಟೇ ಯಾಕೆ, ಸೂಸೈಡ್ ಡ್ರೋನ್ಗಳಾಗಿ ಕಾಮಿಕಾಜೆ ಶತ್ರುಗಳ ಮೇಲೆ ಮುಗಿ ಬೀಳೋಕೆ ಈ ಡ್ರೋನ್ಗಳು ಸೂಪರ್ ಆಗಿ ಹೆಲ್ಪ್ ಮಾಡ್ತವೆ. ಅದಕ್ಕೆ ಇವನ್ನ ಫೋರ್ಸ್ ಮಲ್ಟಿಪ್ಲೇಯರ್ ಅಂತ ಕರೆಯೋದು. ನಿಮಗೆ ಆಶ್ಚರ್ಯ ಆಗಬಹುದು, ಪ್ರಸ್ತುತ ಭಾರತದಲ್ಲಿ ಬರೋಬ್ಬರಿ 600ಕ್ಕೂ ಹೆಚ್ಚು ಡ್ರೋನ್ ಮತ್ತು ಅವುಗಳ ಬಿಡಿ ಭಾಗಗಳನ್ನು ತಯಾರಿಸುವ ಕಂಪನಿಗಳಿವೆ. ಇದರಲ್ಲಿ 100ಕ್ಕೂ ಹೆಚ್ಚು ಕಂಪನಿಗಳು ಕೇವಲ ಡಿಫೆನ್ಸ್ ಸೆಕ್ಟರ್ಗಾಗಿಯೇ ಕೆಲಸ ಮಾಡ್ತಿವೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್, ಅದಾನಿ ಡಿಫೆನ್ಸ್ ಮತ್ತು L&T ನಂತಹ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಐಡಿಯಾ ಫೋರ್ಜ್, ನ್ಯೂ ಸ್ಪೇಸ್ ರಿಸರ್ಚ್ ಮತ್ತು ಆಸ್ಟ್ರೇಲಿಯಾ ಏರೋಸ್ಪೇಸ್ನಂತಹ ಸಣ್ಣ ಸಣ್ಣ ಸ್ಟಾರ್ಟಪ್ಗಳು ಕೂಡ ಇವತ್ತು ಅದ್ಭುತವಾದ ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತಿವೆ. ಇದರ ಬಗ್ಗೆ IG ಡಿಫೆನ್ಸ್ನ ಸೀನಿಯರ್ VP ಆಗಿರುವ ನಿವೃತ್ತ ಮೇಜರ್ ಜನರಲ್ RC ಪತಿ ಅವರು ಮಾತನಾಡುತ್ತಾ, ಈ ಡ್ರೋನ್ಗಳ ಖರೀದಿ ಪ್ಲಾನ್ ಭಾರತದ ರಕ್ಷಣಾ ಆಧುನೀಕರಣಕ್ಕೆ ಒಂದು ಮೈಲಿಗಲ್ಲು. ಸರ್ಕಾರದ ಈ ಸ್ವದೇಶಿ ಮಂತ್ರದಿಂದಾಗಿ ಭಾರತದ ರಕ್ಷಣಾ ವಲಯದಲ್ಲಿ ಹೊಸ ಆವಿಷ್ಕಾರಗಳು ಹೆಚ್ಚಾಗಲಿವೆ ಮತ್ತು ನಾವು ಸ್ವಾವಲಂಬಿಗಳಾಗಲು ಇದು ಸಹಾಯ ಮಾಡಲಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತದ ಅಭಿಯಾನದ ಅಡಿಯಲ್ಲಿ ಈ ದೊಡ್ಡ ಹೆಜ್ಜೆ ಇಡಲಾಗುತ್ತಿದೆ. ಮತ್ತೊಂದು ಇಂಟರೆಸ್ಟಿಂಗ್ ವಿಷಯ ಅಂದರೆ, ನಮ್ಮ ಆರ್ಮಿ ಈಗ ತನ್ನ ಪ್ರತಿಯೊಬ್ಬ ಸೈನಿಕನ ಕೈಯಲ್ಲೂ ಒಂದು ಡ್ರೋನ್ ಇರಬೇಕು ಅನ್ನೋ ಗುರಿಯನ್ನು ಇಟ್ಟುಕೊಂಡಿದೆ. ಸೈನಿಕರಿಗೆ FPV, ಕಾಮಿಕಾಜೆ ಮತ್ತು ಲಾಜಿಸ್ಟಿಕ್ ಡ್ರೋನ್ಗಳನ್ನು ಬಳಸುವ ಬಗ್ಗೆ ವಿಶೇಷ ಟ್ರೈನಿಂಗ್ಗಳನ್ನು ಕೂಡ ಕೊಡ್ತಿದೆ. ಸರ್ಕಾರದ IDEXನಂತಹ ಯೋಜನೆಗಳಿಂದಾಗಿ ಇವತ್ತು ಪ್ರೈವೇಟ್ ಕಂಪನಿಗಳಿಗೂ ಡಿಫೆನ್ಸ್ನಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಭಾರತದ ಡಿಫೆನ್ಸ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತ ವಿದೇಶದಿಂದ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಇಂದು 20,000 ಕೋಟಿ ಮೊತ್ತದ ಡ್ರೋನ್ಗಳನ್ನು ಭಾರತದ ಮಣ್ಣಿನಲ್ಲೇ ತಯಾರಿಸಿ ಭಾರತೀಯ ಸೇನೆಗೆ ಕೊಡುವ ದಿನ ಬಂದಿದೆ. ಇದು ನಿಜಕ್ಕೂ ಆತ್ಮನಿರ್ಭರ ಭಾರತದ ಶಕ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.